ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಸೆಪ್ಟೆಂಬರ್ 10, 2025ರಂದು ಮೈಸೂರು ಜಗನ್ಮೋಹನ ಅರಮನೆಯಲ್ಲಿ ಕೆಎಸ್ಆರ್ಟಿಸಿ ಒಕ್ಕಲಿಗ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ತ್ರಿರತ್ನರಾದ ನಾಡಪ್ರಭು ಕೆಂಪೇಗೌಡ, ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಹಾಗೂ ರಾಷ್ಟ್ರಕವಿ ಕುವೆಂಪುರವರ ತ್ರಿರತ್ನ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿ ತ್ರಿರತ್ನರಿಗೆ ನುಡಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತ್ರಿರತ್ನ ಭಾವಚಿತ್ರಕ್ಕೆ ಆದಿಚುಂಚನಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಮೈಸೂರು ಶಾಖಾ ಮಠದ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ, ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್, ಶಾಸಕ ತನ್ವೀರ್ ಸೇಠ್, ಹಿರಿಯ ಸಾಹಿತಿ ಪ್ರೊಫೆಸರ್ ಎಂ ಕೃಷ್ಣೇಗೌಡರು ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿ ಶ್ರೀನಿವಾಸ್, ವೀರೇಶ್, ಎಚ್.ಟಿ, ಸಿಜಿ ಗಂಗಾಧರ್, ಕೆವಿ ಶ್ರೀಧರ್, ಎಂಬಿ ಮಂಚೇಗೌಡ, ಮರಿಸ್ವಾಮಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯಕಾರಿಣಿ ಸದಸ್ಯರು, ಘಟಕದ ಎಲ್ಲಾ ಪದಾಧಿಕಾರಿಗಳು, ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ನಮ್ಮ ಆದಿಚುಂಚನಗಿರಿ ಮಠದ ಮಹಾಸ್ವಾಮೀಜಿಗಳಾದ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಗಳ ಆಶಯದಂತೆ, ಅವರ ನಿರ್ದೇಶನದಂತೆ ಈ ದಿನ ನಾವು ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ ತ್ರಿರತ್ನ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಂದರೆ ನಾಡಪ್ರಭು ಕೆಂಪೇಗೌಡರು, ರಾಷ್ಟ್ರಕವಿ ಕುವೆಂಪುಗಳು ಹಾಗೂ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನುಡಿ ನಮನ ಮತ್ತು ಪುಣ್ಯಸ್ಮರಣೆ ಅವರ ಜಯಂತ್ಯೋತ್ಸವಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ ನಾವು ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಮತ್ತು ಮೈಸೂರು ಮಠದ ಸೋಮೇಶ್ವರನಾಥ ಮಹಾಸ್ವಾಮೀಜಿಗಳು ಮತ್ತು ನಮ್ಮ ಸಾರಿಗೆ ಸಚಿವರು ಮತ್ತು ವೆಂಕಟೇಶ್ ಸಾಹೇಬರು, ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರು ಹಾಗೂ ಇನ್ನು ಅನೇಕ ಗಣ್ಯರು ಆಗಮಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೆಸ್ಟಿನ ಬರ್ತಾರೆ, ಹರೀಶ್ ಗೌಡರು ನಮ್ಮ MLA ಅವರು ಬರ್ತಾರೆ, ಆಮೇಲೆ ನಮ್ಮ ಇವರು GT ದೇವೇಗೌಡರು ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅನೇಕ ಗಣ್ಯರು ಮತ್ತು ನಮ್ಮ ಸಾರಾ ಮಹೇಶ್ ಅವರು, ಮಾಜಿ ಸಚಿವರಾದ ನಾಗೇಂದ್ರ ಅವರು, ಇನ್ನೂ ಅನೇಕ ಗಣ್ಯರು ಬರ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ನಾವು ನಮ್ಮ ಸಂಘದ ವತಿಯಿಂದ ಮಾಡ್ತಾ ಇರೋದಿದೆ, ಪ್ರಥಮವಾಗಿ ಮಾಡ್ತಾ ಇದ್ದೀವಿ. ನಾವು 500 ಜನ ಇದ್ದೀವಿ ಮೆಂಬರ್ಸ್ 500 ಜನ ಇದ್ದೀವಿ. ಈಗ ಜಾತ್ಯತೀತವಾಗಿ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಶಿವರಾಜೇಗೌಡ ಅಂತ. ನಾನು ಈ KSRTC ಒಕ್ಕಲಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆಗಿದೆ. ನಿಮ್ಮ ಬೆವರಿದೆ, ನಿಮ್ಮ ಶ್ರಮ ಇದೆ, ನಿಮ್ಮ ಸದ್ಗುಣ ಇದೆ, ನಿಮ್ಮ ಪ್ರೀತಿ. ನಾನು ಈ ಮಾತುಗಳನ್ನ ಉತ್ಪ್ರೇಕ್ಷೆಯಾಗಿ ಆಡ್ತಾ ಇಲ್ಲ. ಪೂಜ್ಯ ಸದ್ಗುರುಗಳಿರುವ ವೇದಿಕೆ ಇದು. ಪ್ರಮಾಣವಾಗಿ ಹೇಳ್ತಿದ್ದೇನೆ, ಪ್ರತಿನಿತ್ಯ ಕೋಟ್ಯಂತರ ಪ್ರಯಾಣಿಕರನ್ನ ಅವರ ಊರಿಗೆ ಗುರಿಗೆ ತಲುಪಿಸ್ತಾ ಇರುವಂತ, ಸುರಕ್ಷಿತವಾಗಿ ತಲುಪಿಸ್ತಾ ಇರುವಂತ ನಿಮ್ಮೆಲ್ಲರನ್ನು ಈ ಸಮಾಜದ ಪರವಾಗಿ ಒಂದು ಸಲ ನಾನು ಕ್ಷಮಿಸ್ತೇನೆ. ಮೊನ್ನೆ ನಾನು ಶೃಂಗೇರಿಯಿಂದ ಬಸ್ಸಲ್ಲಿ ಪ್ರಯಾಣ ಮಾಡ್ಕೊಂಡು ಬಂದೆ, ಸ್ಲೀಪರ್ ಬಸ್ಸಲ್ಲಿ. ರಾತ್ರಿ ಇಡೀ 5 ನಿಮಿಷ ಕೂಡ ನಿದ್ದೆ ಮಾಡೋಕ್ಕಾಗಲಿಲ್ಲ. ನಾನು ನಮ್ಮ ಮನೆಯಲ್ಲಿ ಬಂದಾಗ 5 ನಿಮಿಷ ಕೂಡ ನಿದ್ದೆ ಮಾಡಲಿಲ್ಲ ಅನ್ನೋದು ಅಂದಾಗ ನಮ್ಮ ಮನೆಯವರೆಲ್ಲ ಅಯ್ಯೋ ಪಾಪ. ಆದ್ರೆ ಡ್ರೈವರು 1 ಸೆಕೆಂಡು ನಿದ್ದೆ ಮಾಡೋಂಗಿಲ್ಲ. ಅವ್ರದ್ದು ಅಯ್ಯೋ ಪಾಪ ಅನ್ನೋರು ಯಾರು? ಅವ್ರ ಮನೆಗೂ ಅಯ್ಯೋ ಪಾಪ ಅನ್ನೋರು. ಎಷ್ಟೋ ಜನರ ಪ್ರಾಣ ನಿಮ್ಮ ಕೈಯಲ್ಲಿಟ್ಟು ಬಸ್ನಲ್ಲಿ ಕೂತ್ಕೊತಾರೆ. ಡ್ರೈವರ್ ತಿಳಿಸುವ ಚಕ್ರವನ್ನು ಇಂಗ್ಲಿಷ್ನಲ್ಲಿ ಸ್ಟೀರಿಂಗ್ ಅಂತ. ನೀವು ಬಸ್ಸನ್ನ ಸ್ಟೀರ್ ಮಾಡೋರು. ನಾವು ಯಾರನ್ನು ನಾವು ನೆನೆಸ್ತಾ ಇದ್ದೀವೋ ಆ ರತ್ನತ್ರಯರು ಇಡೀ ಸಮಾಜವನ್ನ ಸ್ಟೀರ್ ಮಾಡೋದು, ನಡೆಸ್ಕೊಂಡು ಹೋಗೋದು. ನಿಜವಾಗಿ ಇಂಥ ಮಹಾತ್ಮರಿದ್ದಾರಲ್ಲ, ಅವರು ಯಾವ ಜಾತಿ ಮತ ಪಂಥಕ್ಕೂ ಸೇರಿದವರಲ್ಲ, ಯಾವ ದೇಶಕ್ಕೂ ಸೇರಿದವರಲ್ಲ, ಯಾವ ಕಾಲಕ್ಕೂ ಸೇರಿದವರು. ನಾಡಪ್ರಭು ಕೆಂಪೇಗೌಡರಾಗಲಿ, ಪರಮಪೂಜ್ಯ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರಾಗಲಿ, ರಾಷ್ಟ್ರಕವಿ ಶ್ರೀ ಕುವೆಂಪು ಅವರಾಗಲಿ, ಒಂದು ಕಾಲಮಾನಕ್ಕೆ ಒಂದು ದೇಶಕ್ಕೆ ಸೇರಿದವರಲ್ಲ. ಸಾಮಾನ್ಯರು ನಾವು ನಮ್ಮ ಕಾಲ ಯಾವುದು ಅಂದ್ರೆ ನಮ್ಮ
ಜನ್ಮ ದಿನಾಂಕದಿಂದ ಶುರುವಾಗಿ ನಮ್ಮ ಮರಣ ದಿನಾಂಕ ಮುಗಿದೋಗುತ್ತೆ, ನಮ್ಮ ಕಾಲ ಇಷ್ಟು. ಆದರೆ ಈ ಮಹಾತ್ಮರ ಕಾಲ ಅವರ ಜನ್ಮ ದಿನಾಂಕದಿಂದ ಆರಂಭ ಆಗೋದು ಇಲ್ಲ, ಅವರ ದೇಹ ಬಿಟ್ಟ ದಿನ ಅವರ ಕಾಲ ಮುಗಿಯೋದು. ಈ ಮಾತುಗಳನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವರೆಲ್ಲರೂ ನಮ್ಮ ಸಮುದಾಯಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ನಿಜ. ಆದರೆ ಅವರು ಚಿಂತೆ ಮಾಡಿದ್ದು ಮಾತ್ರ ಲೋಕ ಕಲ್ಯಾಣ, ಇಡೀ ದೇಶವನ್ನು, ಇಡೀ ಪ್ರಪಂಚವನ್ನು. ಈ ಸಮುದಾಯ ಅಂಥ ಲೋಕ ಕಲ್ಯಾಣ ಮಾಡಿದ ಮಹಾತ್ಮರನ್ನ ಜಗತ್ತಿಗೆ ಕೊಟ್ಟಿದೆ ಅನ್ನುವ ಕಾರಣಕ್ಕಾಗಿ ನಾವೆಲ್ಲರೂ ಸಂಭ್ರಮಿಸ್ತಿದ್ದೇವೆ. ಆದ್ರೆ ನಾವೆಲ್ಲರೂ ಅರ್ಥ ಮಾಡ್ತಿದ್ದೀರೋಣ, ಮಹಾತ್ಮರು ಯಾವಾಗಲೂ ಯಾವ ಲೋಕಕ್ಕೂ ಯಾವ ಕಾಲಕ್ಕೂ ಮಿತವಾದವರಲ್ಲ, ಅದನ್ನು ಮೀರಿದವರು. ಹೊಸ ಪ್ರಯೋಗ ಅಂತ ನನಗೆ ಅನಿಸುತ್ತೆ. ಎಲ್ಲರಿಗೂ ಜಯಂತ್ಯೋತ್ಸವ ಅಂತೇಳಿ ಇವಾಗ ಮಾಡಿದ್ದಾರೆ. ಇಲ್ಲಿ ಮೊದಲನೇ ಸಲ ನಾನು ನೋಡಿರೋದು ನನಗೆ ಮೊದಲನೇ ಸಲ ಈ ಜಯಂತ್ಯೋತ್ಸವ ಮಾಡ್ತೀವಿ, ತ್ರಿಮೂರ್ತಿಗಳನ್ನ ನೆನಕೊಡ್ತಕ್ಕಂಥ ಅವರ ವಿಚಾರಧಾರೆಗಳನ್ನು ನಾವೆಲ್ಲರೂ ಮಾತಾಡ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ KSRTC ಒಬ್ಬರಿಗೆ ನೌಕರ ಸಂಘದ ತಾವೆಲ್ಲರೂ ಒಂದು ಅವಕಾಶವನ್ನು ಒಳ್ಳೆಯದೆನಿಸುವಂತ ಮಾಡಿದ್ದೇನೆ. ಅದಕ್ಕಾಗಿ ನಾನು ತಮಗೆ ಮೊದಲನೇದಾಗಿ ಅಭಿನಂದನೆಯನ್ನು ಹೇಳ್ತೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.